ಭಾರತದ ಹೊರಗೆ ಹಿಂದೂ ಧರ್ಮ ಹೇಗೆ ತನ್ನ ಪ್ರಭಾವವನ್ನ ಹೆಚ್ಚಿಸಿಕೊಳ್ತಾ ಇದೆ ಅನ್ನೋ ಬಗ್ಗೆ ಅನೇಕ ವಿಚಾರಗಳನ್ನ ನಾವು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಬಂದಿದ್ದೇವೆ. ಈಗ ಅರಬ್ ದೇಶದಲ್ಲಿ ಹಿಂದೂ ಧರ್ಮದ ಬಗ್ಗೆ ಕೌತುಕ ಎಷ್ಟು ಹೆಚ್ಚಾಗ್ತಿದೆ ಅನ್ನೋದನ್ನ ನೋಡೋಣ. ಇದೊಂದು ವಿಡಿಯೋ ನೋಡಿ. تشرح الحقائق الهندوسية معتقدات هذا الدين الفريد وممارساته وتاريخه. يركزون على أصول الدين واعتقاد الهندوس بإله واحد يتخذ أشكالا متعددة. ಈ ವಿಡಿಯೋವನ್ನು ನೋಡಿ. وهو ما يظهر في الصور ذو رأس فيه، وأكيد أغلبنا شفنا هذه الصور النمطية له بالأفلام الهندية. ಮತ್ತೊಂದು ವಿಡಿಯೋ ಇದೆ, ಅದನ್ನು ನೋಡಿ. ليست مجرد فلسفة دينية، بل نظام شامل يضم طيفا واسعا من المعتقدات والطقوس والأساطير. ನೋಡಿದ್ರಲ್ಲ, ಇದು ಅರಬಿ ಭಾಷೆಯಲ್ಲಿ ಅರಬಿಯನ್ನರಿಂದಲೇ ತಯಾರಾಗಿರೋ ವಿಡಿಯೋಗಳು. ಮುಸ್ಲಿಂ ದೇಶವಾದ ಸೌದಿ ಅರೇಬಿಯಾದಲ್ಲಿ ಈ ರೀತಿ ಹಿಂದೂ ಧರ್ಮದ ಬಗ್ಗೆ ವಿಡಿಯೋ ಮಾಡುವ ಪ್ರವೃತ್ತಿ ಹೆಚ್ಚಾಗ್ತಿದೆ. ಇದು ಹೇಗೆ ಸಾಧ್ಯ? ಅದಕ್ಕೂ ಮುನ್ನ ಇನ್ನೊಂದಷ್ಟು ವಿಡಿಯೋಗಳನ್ನು ನೋಡೋಣ. ಇದು ಕೇವಲ ಮನೆಯಲ್ಲಿ ಕೂತು ವಿಡಿಯೋ ಮಾಡುವ ಪ್ರವೃತ್ತಿಯಲ್ಲ. ಸೌದಿ ಅರೇಬಿಯಾದಿಂದ ಭಾರತಕ್ಕೆ ಬಂದ ಯೂಟ್ಯೂಬರ್ ಒಬ್ಬ ಇಲ್ಲಿನ ಧಾರ್ಮಿಕ ಸ್ಥಳಗಳಿಗೆ ಹೋಗಿ ಸನಾತನ ಸಂಸ್ಕೃತಿಯ ಮಹತ್ವವನ್ನು ತಿಳಿಸುವ ವಿಡಿಯೋ ಮಾಡೋದಕ್ಕೆ ಶುರು ಮಾಡಿದ್ದಾನೆ. طبعا انت بتشوف حاجات غريبه طول ما انت ماشي، مثال حجمه رهيب. لا 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 لا, لا. احنا محتاجين نطلع. لكن الحقيقه ان اللي شفته هناك كل الحاجات بقى اللي موجوده دي او كل الحاجات اللي بتحصل زي الحاجات اللي هتشوفوها النهارده في الفيديو ده كلها معتقدات. دول هنا المفروض ان هم يعني طلاب علم جايين بيتعلموا الديانه الهندوسيه. يعني قاصين قصه معينه تحس ان هو حالق قرعه بس شعره طويل من ورا، كلهم حالقين نفس الحلقه، يبقوا حالقين زي قرع ومطولين شعرهم من ورا. كل الاطفال كده. ايه ده؟ باورفول؟ يقول لي ده كده يعني هيزودني بالقوه. ಹೀಗೆಲ್ಲ ಆಗ್ತಾ ಇರೋದಕ್ಕೆ ಅಲ್ಲಿನ ಆಡಳಿತವೂ ಕಾರಣ. ಹಿಂದಿನ ಕಠಿಣ ಇಸ್ಲಾಂ ಆಚರಣೆಯನ್ನ ಈಗ ಸ್ವಲ್ಪ ಸಡಿಲಗೊಳಿಸಲಾಗಿದೆ. ಹಿಂದೂ ಧರ್ಮದ ಅನೇಕ ವಿಚಾರಗಳು ಅಲ್ಲಿನ ಶಾಲೆಗಳಲ್ಲೂ ಕಲಿಸಲಾಗ್ತಿದೆ. ಮಹಾಭಾರತ ಮತ್ತು ರಾಮಾಯಣದ ಬಗ್ಗೆ ಪಾಠಗಳಲ್ಲೂ ಅಲ್ಲಿನ ಸಿಲೆಬಸ್ ಅಲ್ಲಿ ಸೇರಿಸಲಾಗಿದೆ. ಇದರಿಂದ ಅಲ್ಲಿನ ಜನಕ್ಕೆ ಹಿಂದೂ ಧರ್ಮದ ಬಗ್ಗೆ ಆಸಕ್ತಿ ಹೆಚ್ಚಾಗ್ತಾ ಇದೆ. ಈಗ ಇನ್ನೊಂದಷ್ಟು ವಿಡಿಯೋಗಳನ್ನ ನೋಡೋಣ. ಈ ವಿಡಿಯೋ ಜೆಡ್ಡಾ ನಗರದಲ್ಲಿ ನಡೆದ ಯೋಗ ಪ್ರದರ್ಶನದ್ದು. ಮತ್ತೊಂದು ವಿಡಿಯೋವನ್ನು ನೋಡಿ. ಈ ಸಮಾರಂಭ ನಡೆದದ್ದು ಮೆಕ್ಕಾ ನಗರದಲ್ಲಿ. ಯಾವ ನಗರದಲ್ಲಿ ಕಾಫಿರರು ಈ ಮಾರ್ಗದಲ್ಲಿ ಚಲಿಸುವಂತಿಲ್ಲ ಅಂತ ಬೋರ್ಡ್ ಕಾಣುತ್ತೋ ಅಲ್ಲಿ ಈಗ ಯೋಗ ಪ್ರದರ್ಶನ ಮತ್ತು ಯೋಗ ಸ್ಪರ್ಧೆಗಳು ನಡೀತಾ ಇವೆ. ಸೂರ್ಯ ನಮಸ್ಕಾರವೂ ಕಾಣಸಿಗುತ್ತೆ. ಇನ್ನೊಂದು ಕುತೂಹಲದ ಅಂಶ ಇದೆ. ಸೌದಿ ಅರೇಬಿಯನ್ನರು ಭಾರತೀಯರಿಗಾಗಿ ಒಂದು ಹಾಡನ್ನು ಹಾಡಿದ್ದಾರೆ. ಸಾರೆ ಜಹಾ ಸೆ ಅಚ್ಚಾ ಹಿಂದೂಸ್ತಾ ಹಮಾರಾ ಹಮಾರಾ. ಇಷ್ಟೆಲ್ಲ ಬದಲಾವಣೆಗೆ ಮುಖ್ಯ ಕಾರಣಕರ್ತರೊಬ್ಬರಿದ್ದಾರೆ. ಅವರೇ ಸೌದಿ ಅರೇಬಿಯಾದ ರಾಜ ಮೊಹಮ್ಮದ್ ಬಿನ್ ಸಲ್ಮಾನ್. ಅಂದ್ರೆ MBS ಅಂತಲೇ ಫೇಮಸ್ ಅವರು. ಅಧಿಕಾರಕ್ಕೆ ಬಂದ ಕೂಡಲೇ ಕಟ್ಟರ್ಪಂಥೀಯ ಇಸ್ಲಾಮಿಕ್ ಕಾನೂನುಗಳನ್ನ ಸಡಿಲಗೊಳಿಸೋದಕ್ಕೆ ಶುರು ಮಾಡಿದ್ರು. ಮುಂಚೆ ಇಲ್ಲಿ ಮನೆಯೊಳಗೂ ದೀಪಾವಳಿಯನ್ನ ಆಚರಿಸುವಂತಿರ್ಲಿಲ್ಲ. ಆದ್ರೆ ಈಗ ಇದಕ್ಕೆ ಅವಕಾಶವಿದೆ. ಮುಂಚಿನಂತೆ ಈಗ ಅಲ್ಲಿನ ಪೊಲೀಸರು ಬಂದು ರೈಡ್ ಮಾಡೋದಿಲ್ಲ. ಇಂತಹ ಆಚರಣೆಗಳಿಂದ ತಮಗೆ ಡಿಸ್ಟರ್ಬ್ ಆಗ್ತಾ ಇದೆ ಅಂತ ಯಾವುದೇ ಮುಸ್ಲಿಂ ದೂರು ಕೊಟ್ಟರೆ ಪೊಲೀಸರು ಕೇಸು ದಾಖಲಿಸ್ತಾ ಇದ್ರು. ಆದ್ರೆ ಈಗ ಅದಕ್ಕೆ ಅವಕಾಶ ಇಲ್ಲ. ಇದರ ಪರಿಣಾಮ ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಹಿಂದೂಗಳಿಂದ ಇಸ್ಲಾಂಗೆ ಯಾವುದೇ ಧಕ್ಕೆ ಇಲ್ಲ ಅನ್ನೋದು ಸ್ಥಳೀಯ ಅರೇಬಿಯನ್ ಮುಸ್ಲಿಮರಿಗೆ ಅರ್ಥವಾಗತೊಡಗಿದೆ. ಭಾರತದಲ್ಲಿ ಮುಸ್ಲಿಮರ ಮೇಲೆ ದೌರ್ಜನ್ಯಗಳಾಗ್ತಾ ಇವೆ ಅನ್ನೋ ಸುಳ್ಳು ಸುದ್ದಿಗಳನ್ನ ಈಗ ಅರೇಬಿಯನ್ನರು ನಂಬುವ ಸ್ಥಿತಿ ದೂರವಾಗ್ತಾ ಇದೆ. ನರೇಂದ್ರ ಮೋದಿ ಪ್ರಧಾನಿಯಾದ ಮೇಲೆ ಇಲ್ಲಿ ಹೊಸ ಹೊಸ ದೇವಸ್ಥಾನಗಳು ನಿರ್ಮಾಣವಾಗ್ತಾ ಇದೆ. ಸೌದಿ ಆಡಳಿತದಿಂದಲೂ ಇದಕ್ಕೆ ಬೆಂಬಲ ವ್ಯಕ್ತವಾಗಿದೆ. ಇದು ಬದಲಾದ ಸೌದಿ ಅರೇಬಿಯಾದಲ್ಲಿ ಹಿಂದೂ ಧರ್ಮದ ಕಲರವ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.